ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಆಲ್ರೆಡಿ ತಮ್ಮನೇನ ನೋಡಿರ್ತೀರಾ. ಹೌದು, ಗೃಹಲಕ್ಷ್ಮಿ ಹಣ ಇವಾಗ 2,000 ರೂಪಾಯಿ ಹಣ ಏನು ಕೊಡ್ತಿದ್ದಾರೆ, ಇನ್ನು ಮುಂದೆಯಿಂದ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನನಗೆ ಗೊತ್ತು, ನೀವು ಈ ವಿಡಿಯೋ ನೋಡಿದ ತಕ್ಷಣ ನೀವು ಕಮೆಂಟ್ ಹಾಕ್ತೀರಾ, ಕೊಡ್ತೀರಾ ಹಣನೇ ಕರೆಕ್ಟಾಗಿ ಕೊಟ್ಟರೆ ಸಾಕಾಗಿದೆ, ಇನ್ನು 3,000 ರೂಪಾಯಿ ಏನು ಬೇಡ ನಮಗೆ ಅಂತ. ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾನು ಡೀಟೇಲಾಗಿ ಮಾತಾಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ಯಾವುದೇ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಬರಲಿ ಅಥವಾ ಯಾವುದೇ ಹೊಸ ಅಪ್ಡೇಟ್ ಬರಲಿ, ಖಂಡಿತವಾಗ್ಲೂ ಅದ್ರ ಬಗ್ಗೆ ಡೀಟೇಲಾಗಿ ನಾನು ವೀಡಿಯೋಸ್ ಮಾಡಿ ತಿಳಿಸ್ತಿರ್ತೀನಿ. ಹಾಗಾಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ಮಿಸ್ ಮಾಡ್ದಲೇ ನೀವು ಹೊಸ ಅಪ್ಡೇಟ್ನೆಲ್ಲ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲೂ ಕೂಡ ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು, ಕುಕ್ಕಿಂಗ್ ವೀಡಿಯೋಸು, ಹಾಗೆ ಮಿನಿ ವ್ಲಾಗ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅದನ್ನ ಕೂಡ ಚೆಕ್ ಮಾಡಿ. ಹಾಗೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ಕೊಡ್ತೀನಿ, ಅದನ್ನ ಕೂಡ ನೀವು ಚೆಕ್ ಮಾಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಆಗಲೇ ಹೇಳಿದಂಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇವಾಗ ಏನು 2,000 ರೂಪಾಯಿ ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು. ಇನ್ನು ಮುಂದೆ 3,000 ರೂಪಾಯಿ ಕೊಡಬೇಕು ಅಂದ್ಬಿಟ್ಟು CM ಸಿದ್ದರಾಮಯ್ಯ ಅವರ ಸರ್ಕಾರ ಚಿಂತನೆಯನ್ನು ನಡೆಸ್ತಿದ್ದಾರೆ. ಬಟ್ ನೀವು ಹೇಳ್ಬೋದು, ಇವಾಗ ಕೊಡ್ತೀರಾ 2,000 ರೂಪಾಯಿನೇ, ಇನ್ನೂ 3 ತಿಂಗಳಿಂದ ಬಾಕಿ ಉಳಿಸ್ಕೊಂಡಿದ್ದಾರೆ. ಬಟ್ ಇವಾಗ 3,000 ರೂಪಾಯಿ ಅಂದರೆ ಕೊಡ್ತಾರೆ ನಿಜವಾಗ್ಲೂ ಅಂದರೆ? ಖಂಡಿತವಾಗ್ಲೂ ಏನಪ್ಪ ಅಂತಂದರೆ, ಇವಾಗ ಕಾಂಗ್ರೆಸ್ ಸರ್ಕಾರ ಏನು ಅಧಿಕಾರದಲ್ಲಿ ಬಂದಿದೆ, ಇದಕ್ಕೆ ಮೇನ್ ಕಾರಣನೇ ಗೃಹಲಕ್ಷ್ಮಿ ಯೋಜನೆ ಅಂತಲೇ ಅನ್ಬೋದು. ನಿಮಗೂ ಕೂಡ ಗೊತ್ತಿರುತ್ತೆ. ಅದರಲ್ಲೂ ಈ ಪಂಚ ಗ್ಯಾರಂಟಿ ಯೋಜನೆನ ಘೋಷಣೆ ಮಾಡಿದ್ಮೇಲೆ ಅದರಲ್ಲೂ ಎಲ್ಲರ ಕಣ್ಣು ಹೋಗಿದೆ ಗೃಹಲಕ್ಷ್ಮಿ ಯೋಜನೆ ಮೇಲೆ. ಯಾಕಂದರೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಯಾರು ಬಿಡ್ತಾರಲ್ವ. ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದನೇ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಮತ್ತು ಎಲ್ಲ ಮಹಿಳೆಯರಿಗೂ ಕೂಡ ನಾವು ಕೊಡ್ತಿರೋ ಹಣದಿಂದ ಉಪಯೋಗ ಆಗ್ತಿದೆ. ಸಾಕಷ್ಟು ಮಹಿಳೆಯರು ಈ ಗೃಹಲಕ್ಷ್ಮಿ ಹಣದಿಂದ ಮನೆಗೆ ವಸ್ತುಗಳಾಗಿರ್ಬೋದು ಅಥವಾ ಇವಾಗ ಸ್ಕೂಲ್ ಫೀಸ್ ಆಗಿರ್ಬೋದು ಅಥವಾ ಸ್ವಂತ ಏನೋ ಖರ್ಚುಗಳಿಗಾಗಿರ್ಬೋದು ಬಳಸ್ಕೊತಿದ್ದಾರೆ. ಹಾಗಾಗಿ ಇವಾಗ ಏನು 2,000 ರೂಪಾಯಿ ಕೊಡ್ತಾ ಇದ್ದೀವಿ, ಇನ್ನು ಮುಂದೇನ 3,000 ರೂಪಾಯಿ ಕೊಡುವಂತಹ ಚರ್ಚೆ ನಡೀತಿದೆ ಅಂತ. ಅಂದರೆ ಇವಾಗ ಸರ್ಕಾರದ ಅಂದರೆ ಇವಾಗ ಕರ್ನಾಟಕ ಸರ್ಕಾರದ ಬಜೆಟ್ ನಡೆಯುತ್ತಲ್ಲ, 2025-26 ಬಜೆಟ್ ನಡೆಯಬೇಕಾದ್ರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಫೈನಲೈಸ್ ಮಾಡ್ತೀವಿ ಅಂದ್ಬಿಟ್ಟು. ಬಟ್ ಇದ್ರ ಬಗ್ಗೆ ಚರ್ಚೆ ನಡೀತಿದೆ. ಮೊದಲು 2,300 ರೂಪಾಯಿಗೆ ಅಂದರೆ 300 ರೂಪಾಯಿ ಏರಿಸಬೇಕು ಜಾಸ್ತಿ ಅಂತ ಮಾತಾಡ್ತಾ ಇದ್ರು. ಬಟ್ ಇವಾಗ 3,000 ರೂಪಾಯಿ ಕೊಡಬೇಕು ಅಂದ್ಬಿಟ್ಟು ಚರ್ಚೆ ನಡೀತಿದೆಯಂತೆ ಸರ್ಕಾರದಲ್ಲಿ. ಬಟ್ ನೋಡೋಣ ಏನಾಗುತ್ತೆ ಅಂತ. ಬಟ್ ಇವಾಗ ಎಲ್ಲ ಜನಗಳ ಹತ್ರ ಕೇಳಿದ್ರೆ ಎಲ್ಲರೂ ಹೇಳೋದೊಂದೇ, ಇವಾಗ ಕೊಡ್ತಿರೋ ಹಣನೇ ಕರೆಕ್ಟಾಗಿ ಪ್ರತಿ ತಿಂಗಳು ಕೂಡ ಕೊಡಿ, ಆಮೇಲೆ 3,000 ರೂಪಾಯಿ ಜಾಸ್ತಿ ಮಾಡೋರಂತೆ ಅಂತ. ಬಟ್ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮಗೇನು ಅನಿಸುತ್ತೆ? ಇವಾಗ ಅಮೌಂಟು ಪ್ರತಿ ತಿಂಗಳು ಇದೇ ಡೇಟಿಗೆ ಅಂದರೆ ಪ್ರತಿ ತಿಂಗಳು ಮಿಸ್ ಮಾಡ್ದಲ್ಲೇ ಕೊಡೋದು ಒಳ್ಳೇದಾ, ಅಥವಾ 3,000 ರೂಪಾಯಿ ಅಂತ ಜಾಸ್ತಿ ಮಾಡಿ 2-3 ತಿಂಗಳಿಗೊಂದ್ಸತಿ ಆ ಥರ ಕೊಡೋದು ಒಳ್ಳೇದಾ? ನಿಮ್ಗೆ ಏನನ್ಸುತ್ತೆ ಅಂತ ನಿಮ್ಮ ಹಾನೆಸ್ಟ್ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ನೆಕ್ಸ್ಟ್ ಬರುವಂತಹ ಬಜೆಟಲ್ಲಿ ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡಿ ನಾವು ಇದ್ರ ಬಗ್ಗೆ ಡಿಸೈಡ್ ಮಾಡ್ತೀವಿ ಅಂದ್ಬಿಟ್ಟು ಸರ್ಕಾರದಲ್ಲಿ ಮಾತನಾಡಿತಾ ಇದೆ. ನೋಡೋಣ ಏನಾಗುತ್ತೆ. 3,000 ರೂಪಾಯಿಗೆ ಜಾಸ್ತಿ ಆಗುತ್ತಾ ಅಥವಾ 2,300 ಆಗುತ್ತಾ ಅಥವಾ ಇವಾಗ ಇಲ್ಲ ಬೇಡ ಎಷ್ಟು ಕೊಡ್ತಿದ್ದೀವೋ ಅಷ್ಟೇ ಕೊಡೋಣ ಅಂತ ಡಿಸೈಡ್ ಆಗುತ್ತಾ ನೋಡೋಣ. ಯಾಕಂದರೆ ಇವಾಗ ಏನಂದರೆ ಇವಾಗ ಪ್ರತಿ ತಿಂಗಳು ಕರೆಕ್ಟಾಗಿ ಇವಾಗ 2,000 ರೂಪಾಯಿ ಏನು ಮುಂಚೆ ಅಂದರೆ ಈಗ ಎಲೆಕ್ಷನ್ ಮುಂಚೆ ಘೋಷಣೆ ಮಾಡಿದ್ರು, ಅದನ್ನೇ ಪ್ರತಿ ತಿಂಗಳು ಮಿಸ್ ಮಾಡ್ದಲೇ ಎಲ್ಲ ಮಹಿಳೆಯರಿಗೂ ಕೊಟ್ಟರೆ ಖಂಡಿತವಾಗ್ಲೂ ಮಹಿಳೆಯರು ಈ ಹಣಕ್ಕೆ ಖುಷಿ ಪಡ್ತಾರೆ ಅನ್ಬೋದು. ಅದ್ರ ಬದಲು 3,000 ರೂಪಾಯಿಗೆ ಏರಿಕೆ ಮಾಡಿ ಅವ್ರಿಗೂ ಕೂಡ ಮತ್ತೆ ಹಣದ ತೊಂದರೆ ಆಯಿತು ಅಂತೇಳಿ 3-4 ತಿಂಗಳು ಪೆಂಡಿಂಗ್ ಉಳಿಸ್ಕೊಂಡು ಹೋದ್ರೆ ಖಂಡಿತ ಎಲ್ಲ ಮಹಿಳೆಯರಿಗೂ ಕೂಡ ಬೇಜಾರಾಗುತ್ತೆ. ಬಟ್ 3,000 ರೂಪಾಯಿಗೆ ಜಾಸ್ತಿ ಮಾಡಿದ್ರು ಕೂಡ ಪ್ರತಿ ತಿಂಗಳು ಮಿಸ್ ಮಾಡ್ದಲ್ಲೇ ಕೊಟ್ಟರೆ ಮಹಿಳೆಯರಿಗೂ ಕೂಡ ಖುಷಿ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎಂಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ನಮಸ್ಕಾರ.